ಎಲ್ರಿಗೂ ನಮಸ್ಕಾರ. ಕೆಲವ್ರನ್ನ ನೋಡಿದ್ರೆ ಹಿಂಗ್ ಬದುಕ್ಬೇಕಪ್ಪ ಅಂತ ಅನ್ಸುತ್ತೆ. ಇನ್ನ ಕೆಲವ್ರನ್ನ ನೋಡಿದ್ರೆ ಹೆಂಗ್ ಬದುಕ್ತಿದಾರಪ್ಪ ಅಂತ ಅನ್ಸುತ್ತೆ. ಇನ್ನೂ ಕೆಲವ್ರನ್ನ ನೋಡಿದ್ರೆ ಏನ್ ಬದುಕಪ್ಪ ಇದು ಅಂತ ಅನ್ಸುತ್ತೆ. ಯಾರು ಹೇಗೆ ಬದುಕಿದ್ರು ಬದುಕಿರೋ ಎಲ್ರನ್ನೂ ನಗ್ಸೋದಕ್ಕೆ ನಾವು ಬಂದೇ ಬರ್ತೀವಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್. ಈ ಸೂಪರ್ ಫೈನ್ ಫೆಂಟಾಸ್ಟಿಕ್ ಮಾರ್ವಲಸ್ ಎಕ್ಸ್ಟ್ರಾರ್ಡಿನರಿ ಎಪಿಸೋಡ್ಗೆ ನಮ್ಮ ಪ್ರೀತಿಯ ಆತ್ಮೀಯ ಜಜಸ್ಗಳನ್ನ ವೆಲ್ಕಮ್ ಮಾಡೋಣ. ಮಾತಲ್ಲಿ ಗುರಿ ತಪ್ಪದ ಹಮ್ಮೀರ, ಕನ್ನಡಿಗರ ಮನಸ್ಸಿನಲ್ಲಿ ಅಜರಾಮರ ಗುರು ಕಿರಣ್ ಸರ್ಗೆ ವೆಲ್ಕಮ್. ಸೌಂದರ್ಯಕ್ಕೆ ಒಡತಿ, ಮುದ್ದು ಮುಖದ ಸುಂದರಿ ರಚಿತಾ ರಾಮ್ಗೂ ಕೂಡ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನು ಕೊಟ್ಟ ಮಾತು ಇಟ್ಟ ಗುರಿ ಮಾಡೋ ಪಂಚು, ಯಾವುದನ್ನೂ ತಪ್ಪಿಸದ ಗುರಿಕಾರರು ನನ್ನ ಶಿಷ್ಯ ವೃಂದರಾದಂತ ಬಾಯ್ಸ್ ಅಂಡ್ ಗರ್ಲ್ಸ್. ಏನೇ ಹೇಳಿ, ಈ ಬ್ಯಾಚುಲರ್ ಲೈಫ್ ಅಂದ್ರೆ ಬಹಳ ಚಂದ ರೀ. ಅದೊಂಥರ ಬೌಂಡ್ರಿ ಇಲ್ದಿರೋ ಜೀವನ. ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೇ ಆಟ. ಈ ಸ್ಕಿಟ್ಟಲ್ಲಿರೋ ಹುಡುಗರನ್ನ ನೋಡ್ತಾ ಇದ್ರೆ ನನಗೆ ನನ್ನ ಆ ದಿನಗಳೆಲ್ಲ ನೆನಪಾಗ್ತದೆ. ನೀವು ನಿಮ್ಮ ಆ ದಿನಗಳನ್ನೆಲ್ಲ ನೆನಪು ಮಾಡ್ಕೊಂಡು ಈ ಸ್ಕಿಟ್ ನೋಡಿ ಬನ್ನಿ. ನಮ್ಮ ಸುರಕ್ಷತೆಯಲ್ಲಿ ನಾವು ಇರ್ಬೇಕು. ಯಾರೇ ಪಟ್ಟ ಪಾಲಳ್ಳಿ ಪಂಪೋದು ಸುರಂದ ಮಂಟೆ ಮಂಟೆ ಮೈಸೂರು ಮೈಸೂರು ಮೈಸೂರು. ಏ ಹೆಂಗ ಸೊಳ್ಳ ಒಳಗೆ ಬರ್ರಿ, ಒಳಗೆ ಬರ್ರ. ಇನ್ನೂ ರಸ್ತೆ ಒಳಗೆ ಬರ್ರವಾ, ಒಳಗೆ ಬರ್ರಿ. ನನ್ನ ಮಗ ಬಸ್ ಕ್ಲೀನರು ರೂಮಲ್ಲಿ ಸೇರ್ಸ್ಕೊಂಡಿದ್ರೆ ತಪ್ಪಾಯ್ತು. ಹೆಂಗ ಸಲ ಒಳಗೆ ಬನ್ನಿ ಅಂದ್ರೆ ಬೆಡ್ಶೀಟ್ ಒಳಗಡೆ ಬರ್ತಾರ. ಅವ್ನ್ ಬಸ್ ಪಂಚರ ಕೆಟ್ಟ ನಿಂತಾಗ್ಲೂ ಈ ಊರ ಹೆಸರು ಹೇಳ್ತಿದ್ದ, ಅದಕ್ಕೆ ಅವ್ರ ಓನರ್ ಕಿತ್ತಾಕ್ಬಿಟ್ರು. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಬಂದ ನೋಡು ಪೈಲ್ವಾನ್, ಬಂದ ನೋಡು ಪೈಲ್ವಾನ್. ನೋಡಕ್ಕೆ ಒಳ್ಳೆ ಕಿತ್ತೋಗಿರೋ ಐವಾನ್ ಇದ್ದಂಗ ಅವನೇ ಪೈಲ್ವಾನ್ ಅಂತೆ, ಪೈಲ್ವಾನ್. ವರಲಕ್ಷ್ಮಿ ಶೋಭಲಕ್ಷ್ಮಿ ಮಲ್ಲಿಕ ಮಲ್ಲಿಕ ಏ ಅಂಜಲಿ ಸುಮ್ಮನೆ ರೇ. ಇವತ್ತಾನೆ ಬಂದಿದೆ, ಒಂದ್ 2 ದಿನ ಸುಮ್ಮನೆ ಇರು. ಹೊಡಿಬೇಡ, ನೋವಾಗುತ್ತೆ ಅಂಜಲಿ. ಮೇಲೆ ಅಯ್ಯೋ ರಾಮ, ಏನಾಯ್ತಾ? ಅಲ್ಲ ಮಗ, ಅಂಜಲಿ ಕಣ್ಣು ನೋಡಿದ್ಲು. ಯಾವ ಕಣ್ಣು? ಈ ಕಣ್ಣಲ್ಲ ಕಣ, ಕನ್ಸಲ್ಲಿ ಹಿಂಗ್ ಕಣ್ಣು ನೋಡ್ದು ಈಗ ಹಿಂಗ್ ಅಂದ್ಲು. ಹೋಗ್ಬೇಕಾಗಿತ್ತು. ಹೋಗ, ನಾನು ಅಷ್ಟಲ್ಲಿ ಹೇಳ್ಸ್ಬಿಟ್ರಲ್ಲ ನೀವು. ನಾನ್ ಸುಂದರವಾಗಿರೋದೇ ತಪ್ಪು ಮೇಡಮ್. ಕನ್ಸಲ್ಲೆಲ್ಲ ಬರೋ ಹುಡುಗಿಯರೇ ಬರ್ತಾರೆ. ಟೈಮ್ ಎಷ್ಟಾಯ್ತು? 6:30. 6:30 ಆಗೈತಿ. ಇವ್ನು ಯಾವನ್? ಹೋಗ ಬೇಗ. ಬಾಬಾ, ಯಾರೋ ಕಾಣೆ ಬೇವಾ. ಬೆಳಿಗ್ಗೆ 5:30 ಆಗ್ತಿದ್ದಂಗೆನೆ ಫೋನ್ ಮಾಡ್ತಾರೆ. ನಾನು ರಿಸೀವ್ ಮಾಡ್ತೀನಿ, ಮಾತಾಡಿ ಕೇಳಿಲ್ಲ ಬಾಬಾ. ಯಾರವ್ರು? ಯಾರು ಅಂತ ಗೊತ್ತಿಲ್ಲ ಬಾಬಾ. ಎಷ್ಟಲ್ಲ ಅಂತ ನಾನು ಫೋನ್ ರಿಸೀವ್ ಮಾಡ್ತೀನಿ, ಮಾತಾಡಲ್ಲ. ಆ ಮೊಬೈಲ್ ಅಲ್ಲಿ ಏ ರಾಮ್ ಅಂತ ಏನೋ ಬರ್ದಿತ್ತು ಮಾವ. ಅದು ಏ ರಾಮ ಅಲ್ಲ ಕಣ, ಅಲಾರಾಮ್. ಹೌದಾ? ಅಯ್ಯೋ, ಹೋಲಿ ಬಿಡು. ರೆಡಿ ಅಣ್ಣ? ನಾನ್ ರೆಡಿ. ಶುರು ಮಾಡೋಣ? ನಾನು ರೆಡಿ ಹೋಗಿಲ್ಲ. ಏನೋ ನೀನು ಬೆಳಿಗ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನು? ಬೆಳಿಗ್ಗೆ ಇದನ್ನ ತಂದಿದ್ಯಲ್ಲೋ. ಏ, ನಿನ್ಗೇನೋ ಬಂದೈತೆ ನಿನ್ಗೆ ದೊಡ್ಡಾಗ. ಬೆಳಿಗ್ಗೆನೆ ಮಡಿಕ ಕೂತಿದ್ಯಲ್ಲ, ಆಯ್ತು ನಾನು ನಿನ್ಗೆ ಒತ್ತಾಕ್ಬಿಡ್ತೀನಿ ನಾಯಿ ನನ್ನ ಮಗನೇ. ನಿನಗೆ ಕಾಮನ್ ಸೆನ್ಸ್ ಇಲ್ವೇನಾ? ಇಲ್ವಾ? ಯಾಕೆ ತಂದೆ ಇದನ್ನ? ಹೋಗ್ಲಿ ಬಿಡು ಮಗ. ರಮ್ ಯಾಕೋ ತಂದೆ? ಸಾರಿ ಮಗ, ಗೊತ್ತಾಗಿಲ್ಲ. ವಿಸ್ಕಿ ತರ್ಬೇಕಿತ್ತು. ಹೋಗೋ, ಗ್ಲಾಸ್ ಎತ್ಕೊಬರ. ಯಾಕ ಈ ಸಮಾಜದಲ್ಲಿ ಅತ್ಯಂತ ಹೆಚ್ಚು ತುಳಿತಕ್ಕೆ ಒಳಗಾಗಿರೋದು ಯಾವ್ದು ಗೊತ್ತೇನ? ಯಾವ್ದು? ಚಪ್ಲಿ. ಬೇಗ ಮಗ, ಇವ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಕಣ. ನಾನು ಚೆನ್ನಾಗಿ ಹಾಕ್ತೀನಿ. ಮುದ್ದಾರು ಒಮ್ಮೆ ನನ್ನ. Are you ready?
ಇದೇನ ಇದು ಸೌಂಡ್ ಹಿಂಗ್ ಬರ್ತಾ ಇದೆ? ಗ್ಲಾಸ್ ಮೈಕ್ ಹಾಕಿದಾರ ಅದಕ್ಕೆ ನಾನೇ ಕೊಟ್ಕತ್ತವನಿ. ಸೌಂಡ್ ಮಾಡ್ಬೇಡ. ಯಾಕೆ? ನಾನು ಕುಡಿಯೋದು ಯಾರಿಗೂ ಕೇಳಿಸ್ಬಾರ್ದು. ಇವನು ಗುರು ಸತ್ತರ ಚೆನ್ನಾಗಿ ಮಾತಾಡ್ತಾರೆ, ಒಂದ್ಸರಿ ಕೇಳದ? ಹೌದಾ? ನಿಂಗ ಇದೇ ಮೈಕ್ ಅನ್ಕೋ. ಈ ಗುರು ಸರ್ ಕಮೆಂಟ್ಸ್ ಹೆಂಗ್ ಕೊಡ್ತಾರೆ ಹೇಳು? ಓಕೆ, ಲಘು ಇಸ್ ಸೂಪರ್. ನೀನ್ ಇದೆಲ್ಲ ಎಲ್ಲಿಂದ ಉಳಿಯುತ್ತೋ ಈ ಟ್ಯಾಲೆಂಟ್ ಇಸ್ ಅಲ್ಟಿಮೇಟ್. ಏನು ಇವನು? ರೆಡಿ? ಎಣ್ಣೆ ಎಲ್ಲ ಸುರಿದೋಯ್ತಲ್ಲೋ. ನೀವಿಂತ ಕಿತ್ತೋದ್ ನನ್ ಮಕ್ಳು ಅಂತ ಮುಂಚೆನೆ ಗೊತ್ತಿತ್ತು, ಅದಕ್ಕೆ ಇನ್ನೊಂದ್ ಬಾಟ್ಲು ತಂದಿಟ್ಟಿದ್ದೀರಿ. ಈ ನನ್ನ ಮಗ ಕಿತ್ತೋದನಂತ ಗೊತ್ತಿದ್ದೆ ನಾನು ಚೆಲ್ಲಿದ್ದು. ನಾನು ಜಿತೇಂದ್ರ, ನೀನು ಸಿರುದೇವಿ. ನಾನು ಜಿತೇಂದ್ರ. ಹೇಳ್ಬಿಡ್ತು ಜಿತೇಂದ್ರ. ಏನು ಇದು ಇಷ್ಟು ಸೂಪರ್ ಆಗಿದೆ? ಫಾರಿನ್ ಅಲ್ಲ ಇವರಿಂದು. ಓಕೆ, ಆರ್ ಯು ರೆಡಿ? Yes! ಆರ್ ಯು ರೆಡಿ? ರೆಡಿ ರೆಡಿ? ರೆಡಿ? ಅಣ್ಣ ಕುಡಿಯ ಕರೆಕ್ಟ್ ಟೈಮ್ ಬಂದ್ಬಿಡ್ತೀಯ. ಬೇಡ ಒಂದ್ ಪೆಗ್ಗಾಕೋ. ಅದೇನಾದ್ರೂ ಇದೆಯೇನೋ? ಏನಣ್ಣ? ಅದು ಇದೆಯೇನೋ? ಏನಣ್ಣ? ನಿನಗಿದೆಯೇನೋ? ಅದು ಚೆಕ್ ಮಾಡ್ಬೇಕಣ್ಣ. ನಿಜವಾಗ್ಲೂ ಕುಡಿಬೇಕು. ಯಾಕ್ರೋ ಕುಡಿತಾ ಇದ್ದೀರಾ? ಈ ಕುಡ್ತದಿಂದ ಏನಾಗತ್ತೆ ಅಂತ ಅಂದ್ರೆ ಗೊತ್ತೇನೋ ನಿಂಗೆ? ನಾನೇನಂತ ಕುಡ್ಕಲ್ಲ, ಈ ನನ್ನ ಮಕ್ಳೇ ಕುಡ್ಕ್ರು. ಯಾರಾದ್ರೂ ಕುಡಿಲಿ, ಡ್ಯಾಮೇಜ್ ಆಗೋದು ಲಿವರ್ ಕೂಡ. ನಿಮ್ಮಲ್ಲೇ ಒಬ್ಬನಿಗೆ ಏನಾಗಿದೆ ಅನ್ನೋದು ಗೊತ್ತೇನೋ? ಹೌದಣ್ಣ, ಕಾರ್ತಿಕ್ಗೆ ಲಿವರ್ ಡ್ಯಾಮೇಜ್ ಆಯ್ತು ಕುಡ್ದು ಕುಡ್ದು. ಕಾರ್ತಿಕ್ಗೆ ಲಿವರ್ ಡ್ಯಾಮೇಜ್ ಆಗಿದೆ ಕಣ್ರು. ನೀವು ಹಿಂಗೆ ಕುಡಿತಾ ಇದ್ರೆ ಅದು ಹೋಗೇ ಬಿಡುತ್ತೆ ಕಣೋ. ಲೋಕಲ್ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ತದೆ. ಇನ್ನೇನದ್ದಣ ಬ್ರಾಂಡೆಡ್ ಕುಡಿಬೇಕಂತ ನೋಡಲ್ಲಿ ಫಾರಿನ್ ಬಾಟ್ಲು. ಮನುಷ್ಯನ ದೆವ್ವ ನೋಡಿ ನೋಡು. ಈ ಕುಡಿಯೋದು ಬಿಟ್ಬಿಟ್ರು. ಅವನೊಬ್ಬ ಸಾವು ಬದುಕಿನವ್ರೆ ಹೋರಾಡ್ತಾ ಇದ್ದಾನೆ. ನೀವಿಲ್ಲಿ ಕುಡಿದು ಮಜಾ ಮಾಡ್ತಾ ಇದ್ರಲ್ಲ, ಈಗ್ಲಾದ್ರೂ ಅರ್ಥ ಮಾಡ್ಕೊಟ್ರು. ನಿಮ್ಮ ತಂದೆ ತಾಯಿ, ಹೆತ್ತ ತಂದೆ ತಾಯಿ ಏನಾಗ್ಬೇಡ. ಹೌದಣ್ಣ, ಅದು ನಿನ್ನ ಬಾಯಲ್ಲಿ ಈ ಮಾತು ಬಂತಲ್ಲ ಅಣ್ಣ. ಆಯ್ತಣ್ಣ, ಇನ್ಮೇಲೆ ಕುಡಿಯೋದು ಬಿಟ್ಬಿಡ್ತೀವಣ್ಣ. ನೋಡ, ನಿಜವಾಗ್ಲೂ ನೀನ್ ಗಂಡಸೆ ಆಗಿದ್ರೆ ಒಂದು ದಿನ ಕುಡಿಯೋದ್ ಬಿಡ ನೋಡತ್ತೀನಿ. ಬಿಡ್ತೀನಿ ಅಣ್ಣ. ಏನ್ ಬಿಡ್ತೀಯ? ಕುಡಿಯೋದನ್ನ ಬಿಡ್ತೀನಿ. ಕುಡಿಯೋದನ್ನ ಬಿಡ್ತೀನಿ ಅಣ್ಣ. ಆಯ್ತಣ್ಣ, ಕುಡಿಯೋದು ಬಿಟ್ಬಿಡ್ತೀನಿ. ಬಿಟ್ಟು ನೋಡ್ರಿ, ಆಮೇಲೆ ಬರ್ತೀನಿ. ಆಯ್ತು. ಆಯ್ತು. ಇದ್ದಕ್ಕಿದ್ದಂಗೆ ಬಂದು ಕುಡಿಯೋದು ಬಿಡು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇಂಪಾಸಿಬಲ್. ಅದು ಇಂಪಾಸಿಬಲ್ ಕಣ. ಏನ್ ಗೊತ್ತಾ, ಈ ಕುಡಿಯೋದು ಬಿಡ್ಬೇಕು ಅಂದ್ರೆ ಯಾರಾದ್ರೂ ನಮ್ಗೆ ಇಷ್ಟ ಆಗಿರ್ತಾರಲ್ಲ ಅವ್ರ ಮೇಲೆ ಆಣೆ ಮಾಡಿದ್ರೆ ಆರಾಮಾಗಿ ಬಿಟ್ಬಿಡ್ಬೋದು. ಹೌದಾ? ಹಾ, ಹಾಗಾದ್ರೆ ನನ್ ಸುಸು ಮೇಲೆ ಆಣೆ. ನಮ್ ಸುಷ್ಮಿತಾ ಮೇಲೆ ಆಣೆ. ನಾ ಇನ್ಮೇಲಿಂದ ಕುಡಿಯಲ್ಲ. ನಾನು ಅಷ್ಟೇ ಕಣ. ಜಗಪ್ಪನ ಮೇಲೆ ಆಣೆ ಮಾಡ್ತಾ ಇನ್ಮೇಲೆ ಕುಡಿಯಲ್ಲ. ಮತ್ ನೀನು? ನೀವಿಬ್ರ ಮೇಲೆ ಆಡೋಣ ಕುಡಿಯಲ್ಲ. ಪಗಲಿ ಅದೆಲ್ಲ ಬೇಡಪ್ಪ. ಪ್ರಾಮಿಸ್. ಪ್ರಾಮಿಸ್ ಮಾಡು. ಪ್ರಾಮಿಸ್ ಕಣ, ಕುಡಿಯಲ್ಲ. ನಾನು ಪ್ರಾಮಿಸ್ ಕುಡಿಯಲ್ಲ. ಇದೇನು ಕೆಳಗಡೆಯಿಂದ ಮಾಡ್ತಾ ಇದ್ಯಾ? ಕೆಳಗಡೆಯಿಂದ ನಾನೇ ಮಾಡೋದು. ಸರಿ ಮಗ, ಇದೆಲ್ಲ ಬಿಸಾಕ್ ಬರ್ತೀನಿ ಕಣ. ನೋಡ, ಅಲ್ಲೆಲ್ಲ ಬಿಸಾಕ್ಬಿಟ್ಟು ನಾನು ಎಣ್ಣೆ ಬಿಟ್ಟಿದ್ದೀನಿ ಅಂತ ದೊಡ್ಡದಾಗಿ ದರ್ಪ ತೋರ್ಸ್ಕೊಳ್ಳೋದಲ್ಲ. ಎಣ್ಣೆನ ಮುಂದೆ ಇಟ್ಕೊಂಡು ಎಣ್ಣೆ ಬಿಡೋದ್ ಅವಾಗ ಅದು ತಾಕತ್ತು ಗಂಟಿಸ್ತಾನ ಅಂತ ಹೇಳೋದು. ಹಾ, ಎಣ್ಣೆ ಇಲ್ಲೇ ಇರ್ಲಿ ಕಣ, ಇಲ್ಲೇ ಇರ್ಲಿ. ಕುಡಿಯೋದೇ ಬೇಡ. ಬೇಡ ಬೇಡ ಬಾಯ್. ಬೇಡ.
ನೀ ಯಾಕ ಬಂದೆ? ನಾನು ಯಾಕೆ ಬಂದ್ರೆ ಬಾಯಾರಿಕೆ ಆಗ್ತೈತಲ್ಲ ನೀರ್ ಕುಡಿನ ಅಂತ ಬಂದೆ. ನೀನ್ ಯಾಕೆ ಬಂದೆ? ನಾನು ಸೋಡಾ ತಗೊಂಡ್ ಹೋಗಕ್ ಬಂದೆ. ನೀನಲ್ಲ ಕಣ ಆನನ್ ಮಗ ನಿಜವಾದ ಗಂಡಸು ಅಂದ್ರೆ. ಮೊದ್ಲು ಕೆಳಗ್ ನೋಡು. ನೀನ್ ಯಾಕೋ ಬಂದೆ? ಅಲ್ಲ ನೀನ್ ನೀರ್ ತಗೊಂಡ್ ಹೋಗಕ್ ಬಂದೆ, ಸೋಡಾ ತಗೊಂಡ್ ಹೋಗಕ್ ಬಂದ, ಮಿಕ್ಕಿರೋದೇನು ಎಣ್ಣೆ ತಗೊಂಡ್ ಹೋಗಕ್ ಬಂದೆ. ಎಣ್ಣೆ ಯಾವ್ದೇ ಕಾರಣಕ್ಕೂ ಕೊಡಂಗಿಲ್ಲ. ಕುತ್ಕೊಳ್ರಿ, ಇಲ್ಲೇ ಕುತ್ಕೊಳ್ರ. ಎಣ್ಣೆ ನೋಡ್ಕೊಂಡು ಯಾರು ಕುಡಿಬಾರ್ದು ಅಷ್ಟೇ. ಹೌದಾ? ನೋಡದ ಹಲೋ, ಅದು ಇಂಪಾರ್ಟೆಂಟ್. ನೀರು 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 ತಗೊಳಪ್ಪ. ಅದು ಬಾಯಾರಿಕೆ ಆಗ್ತೈತಲ್ಲ, ನೀರು ಯಾವ್ದು ಎಣ್ಣೆ ಯಾವ್ದು ಅಂತ ಗೊತ್ತಾಗಿಲ್ಲ. ಹೌದಾ? ಹೋಯ್ತಾವನಲ್ಲ. ಕಾಲ ತುಂಬಾನೆ ಕೆಟ್ಟೋಯ್ತು ನನ್ನಂಥ ಡೀಸೆಂಟು ಗಂಡಸರು ನಿನ್ನಾನೆ ಸಿಕ್ಕೋದಿಲ್ಲ ಸ್ವಲ್ಪ ಉಪ್ಪು ಹಾಕ್ಲೇನ? ನೆಕ್ಕ ಬಿಡು ಬಂದು. ನೋವಾಗ್ತದೆ. ಆಗುತ್ತೆ. ಯಾಕೆ ಹೋಗಿ ಕಳಕ್ ಹೋಗಿದ್ದೆ ನೀನು? ಇರ್ಲಿ ನೋಡ, ಈ ನೋವು ಕಡಿಮೆ ಆಗಿ ನಾನೊಂದು ಕತೆ ಹೇಳ್ತೀನಿ ನೋಡ. ಇದು ಟ್ರ್ಯಾಕ್ಟರ್. ಈ ಕಡೆ ಒಂದು ಮರಳಿನ ಗುಡ್ಡೆ ಇರುತ್ತೆ, ಈ ಕಡೆ ಒಂದು ಮರಳಿನ ಗುಡ್ಡೆ ಇರುತ್ತೆ. ಎರಡು ಈ ಟ್ರ್ಯಾಕ್ಟರ್ ಒಳಗೆ ಹಾಕಿದ್ರು. ನೋಡುವೆ, ಟ್ರ್ಯಾಕ್ಟರ್ ಫುಲ್ ಆಯ್ತು. ಟ್ರ್ಯಾಕ್ಟರ್ ಹೋಗ್ತದೆ. ಇದಕ್ಕಿದ್ದಾಗೆ ಟೈರ್ ಟೈರು ಅದೇನು ಅಷ್ಟೇ ಉಳಿತು? ಟೈರ್ ಬ್ಲಾಸ್ಟ್ ಆಯ್ತಲ್ಲ, ಮರಳು ಸ್ವಲ್ಪ ಚೆಲ್ಲಿದೆ. ಇನ್ನೊಂದ್ ಸ್ವಲ್ಪ ಮರಳು ಹಾಕಿದ್ರು. ಟ್ರ್ಯಾಕ್ಟರ್ ಹಂಗೆ ಹೋಗ್ತದೆ ಹಳ್ಳ. ಇನ್ನೊಂದು ಟೈರ್ ಪೂರ್ತಿನೇ ಖಾಲಿ ಆಗೋಯ್ತು. ಟೈರ್ ಬ್ಲಾಸ್ಟ್ ಆಯ್ತಲ್ಲ, ಟ್ರ್ಯಾಕ್ಟರ್ ಹಳ್ಳ ಕುಳ್ಕೊಂಡ್ಬಿಡ್ತು. ಹೌದಾ? ನಾನೊಂದ್ ಕತೆ ಹೇಳ್ತೀನಿ. ಈ ಕಡೆ ಸುಸ್ಮಿತಾ, ಸುಸ್ಸು, ಈ ಕಡೆ ಜಗ್ಗಪ್ಪ. ಇಬ್ರು ಲವ್ ಮಾಡ್ತಿರ್ತಾರೆ. ಒಂದಿನ ಇದ್ದಕ್ಕಿದ್ದಕ್ಕೆ ಜಗಳ ಶುರು ಆಗ್ಬಿಡುತ್ತೆ. ವಾದ. ಅವಳು ಸೋಲಕ್ ತಯಾರಿಲ್ಲ, ಇವನು ಸೋಲಕ್ ತಯಾರಿಲ್ಲ. ಇಬ್ರಿಗೂ ಮಾರಾಮಾರಿ ಜಗಳ ಆಗುತ್ತೆ. ಆಮೇಲೆ ಅವಾಗ ಸುಸ್ಮಿತಾ ಕೋಪದಿಂದ ವಿಷ ಕುಡಿದು ಬಿಡ್ತಾಳೆ.